ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ನನ್ನ ಕಾಶ್ಮೀರ್ ವ್ಲಾಗ್ಸ್ ಕಂಟಿನ್ಯೂ ಆಗಿರುತ್ತೆ. ನಾನು ತುಂಬ ದಿನದಿಂದ ಅದನ್ನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಯಿತು, ಆಫೀಸ್ ವರ್ಕೆಲ್ಲ ಆಯಿತು. ಸೊ ಇವಾಗ ನನ್ನ ಔಟ್ಫಿಟ್ ಆಫ್ ದ ಡೇ ನಾನು ನೋಡಿಸ್ದೆ. ನಾವು ಪೆಹಲ್ಗಾಮ್ದಲ್ಲಿದ್ದೀವಿ, ಸೆಕೆಂಡ್ ಡೇ ಅಂದ್ಕೊಳ್ತೀನಿ. ಜಮ್ಮುವಿಂದ ಕಾಶ್ಮೀರಿಗೆ ಬಂದ್ವಿ. ಕಾಶ್ಮೀರಲ್ಲಿ ನಾವು ಪೆಹಲ್ಗಾಮ್ದಲ್ಲಿ ಸ್ಟೇ ಆಗಿದ್ವಿ. ಇದು ಈ ರೂಮಲ್ಲಿ ನಾವು ಸ್ಟೇ ಆಗಿದ್ದು. ಸೊ ನಿಮಗೆ ನೋಡ್ಸೋಣ ಅಂತ ಹಾಗೆ ಸುಮ್ಮನೆ ಒಂದು ಗ್ಲಿಮ್ಸ್ ತೊಗೊಂಡಿದ್ದೀನಿ ನಾನು ಅಷ್ಟೇ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ಪೆಹಲ್ಗಾಮ್ದಲ್ಲಿದ್ದೀವಿ. ಇದು ನಮ್ಮ ಸ್ಟೇ. ಸಚ್ ಬ್ಯೂಟಿಫುಲ್ ಸೀನ್ರಿ. ಲೆಟ್ ಮಿ ಶೋ ಯು. ಇಲ್ಲೇ ಮುಂದ್ಗಡೆ ರಿವರ್ ಇದೆ. -1 ಡಿಗ್ರಿ ಇದೆ ಅಂತ ಇವಾಗ. ನಾನು ಆಲ್ರೆಡಿ ನನ್ನ ಔಟ್ಫಿಟ್ನ ನೋಡಿಸಿದ್ದೀನಿ. ನೋಡಿ ಗೈಸ್, ಫುಲ್ ಐಸ್ ನೋಡಿ, ಫುಲ್ ಐಸ್ ನೋಡಿ, ಐಸ್ ಅಲ್ಲ ಅದು. ಸೊ ಇವಾಗ ಇಲ್ಲಿಂದ ನಾವು ಕಾಶ್ಮೀರ್ ವ್ಯಾಲಿ, ಬಾನಾಸೂರ್ ಇದು ಮತ್ತು ಇನ್ನೊಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಹೋಗಿದ್ದು ಹಾರ್ಸ್ ಮೇಲೆ, ಅದನ್ನು ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಗೈಸ್, ಇಲ್ಲೇ ಬಜರಂಗಿ ಭಾಯಿಜಾನ್ದು ಶೂಟಿಂಗ್ ಆಗಿರೋದು. ನೋಡಿ ಈ ಥರ ಇದೆ. ಓಹ್, ನಾನು ಗೋಡೆ ಮೇಲೆ ಬಂದಿರೋದು, ಸೊ ಹೀಗಾಗಿ ಅದ್ರದ್ದು ರೈಟ್ ತೊಗೊಳಕ್ಕಾಗಲಿಲ್ಲ. 3 ಜನಕ್ಕೆ 10,000 ರೂಪಾಯಿ ತೊಗೊಂಡ್ರು. ಕಾಶ್ಮೀರಲ್ಲ ಇದು, ಕಾಶ್ಮೀರ್. ಎಷ್ಟು ಕ್ಯಾಶ್ ಕೊಡ್ತೀರೋ ಅಷ್ಟು ಎಂಜಾಯ್ ಮಾಡ್ತೀರಾ. ಸೊ ನೆಕ್ಸ್ಟು ಹೋಗೋಣ. ನೀವು ಹಾರ್ಸ್ ರೈಡಲ್ಲೇ ಹೋಗಬೇಕು. ಅಲ್ಲಿ ಹೋಗುವಾಗ ಮಧ್ಯೆ ಸ್ವಲ್ಪ ಸ್ಪಾಟ್ ಇದೆ, ಅದನ್ನ ಮಾತ್ರ ನೋಡಿಸ್ತಾರೆ. ಅದಕ್ಕೆ ಅಷ್ಟೊಂದೆಲ್ಲ ಹೆಸರು ಹೇಳ್ತಾರೆ. ಕಾಶ್ಮೀರ್ ವ್ಯಾಲಿನೂ ಅಷ್ಟೇ, ಒಂದು ಕಡೆ ನಿಲ್ಲಿಸ್ಬಿಟ್ಟು ಇದು ಕಾಶ್ಮೀರ್ ವ್ಯಾಲಿ ಅಂತ ನೋಡಿಸಿದ್ರು. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಅದು ಬಾನಸೂರ ಅಂತ ಹೇಳಿಬಿಟ್ಟು ಇಲ್ಲಿ ಈ ಥರ ಎಲ್ಲ ವ್ಯೂ ಇದೆ, ತುಂಬ ಚೆನ್ನಾಗಿದೆ. ಹಾಗೆಯೇ ಕಾಶ್ಮೀರಿ ಡ್ರೆಸ್ಗಳೆಲ್ಲ ಹಾಕ್ಕೊಂಡು ನೀವು ರೀಲ್ಸ್ ಆಗಲಿ ವಿಡಿಯೋಸ್ ಆಗಲಿ ಎಲ್ಲ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಸ್ವಲ್ಪ ಅದು ಹಾರ್ಸ್ ರೈಡ್ದು ಗ್ಲಿಮ್ಸ್ ತೊಗೊಂಡೆ. ಅಲ್ಲಿ ನಿಮ್ಮ ಜೊತೆ ಒಬ್ಬರು ಬಂದಿರ್ತಾರೆ, ಅದು ಹಾರ್ಸ್ ನೋಡ್ಕೊಳ್ಳೋರ ಕೇರ್ ಟೇಕರ್ ಇರ್ತಾರಲ್ವ, ಅವ್ರು ಬಂದಿರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಈ ವಿಡಿಯೋ ಮಾಡಿ ಅಂತ ನಾನು ಮಾಡಿಸ್ಕೊಂಡೆ. ಈ ಥರ ಇರುತ್ತೆ ನಿಮಗೆ ಅಲ್ಲೆಲ್ಲ ಹಾರ್ಸ್ ರೈಡ್ ಮೇಲೆಲ್ಲ ನೀವು ಹೋಗಬೇಕು. ಇವಾಗ ನಾವು ಹೋಗ್ತಾ ಇರೋದು ಬಂದು ಆ್ಯಕ್ಚುಲಾಗಿ ಬಜರಂಗಿ ಭಾಯಿಜಾನ್ದು ಮುನ್ನಿ ಘರ್ ಇರುತ್ತಲ್ವ, ಅದು ಹೇಗಿದೆ ಮತ್ತು ಅದು ಎಂಡ್ ಸೀನಲ್ಲಿ ಆ ಸೀನ್ರಿ ಎಲ್ಲ ಇತ್ತಲ್ವ, ಆ ಪ್ಲೇಸ್ ಎಲ್ಲ ಇತ್ತಲ್ಲ, ಅದನ್ನು ನೋಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನೋಡಿ, ಇದೇ ಥರನೇ ಇರುತ್ತೆ, ಕಲ್ಲು ಮಣ್ಣು ಮತ್ತು ಈ ಥರ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಗುಡ್ಡ, ಹಿಲ್ ಅಂತ ಹೇಳ್ತಾರಲ್ವ, ಅದು ಇದರಲ್ಲೇ ಮಧ್ಯೆ ನಿಲ್ಲಿಸ್ಬಿಟ್ಟು ಇದೊಂದು ಸ್ಪಾಟು ಅದೊಂದು ಸ್ಪಾಟು ಅಂತ ಹೇಳ್ತಾರೆ. ಬಟ್ ನನಗೇನಂತಂದರೆ ನೋಡೋ ಥರ ಪ್ಲೇಸ್ ಇರೋದು ಎರಡೇ, ಒಂದು ಬಾನಾಸುರ ಮತ್ತು ಇನ್ನೊಂದು ಮುನ್ನಿ ಘರ್. ಅಲ್ಲಿ ಯಾಕೆಂದರೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಇದ್ದಾವೆ. ಮಿಕ್ಕಿದ್ದಕ್ಕೆಲ್ಲ ನೀವು ದುಡ್ಡು ಕೊಡಬೇಡಿ, ಇಟ್ಸ್ ಅ ವೇಸ್ಟ್ ಆಫ್ ಮನಿ. वो ये क्या क्या है? वो मुन्नी का घर है, वो मुन्नी का घर है। हाँ। और वो यहाँ पे भाईजान की शूटिंग हुई इधर ही। हाँ, नीचे वाला है पूरा. इल्ले ಬಜರಂಗಿ ಭಾಯಿಜಾನ್ ಶೂಟಿಂಗ್ ಆಗಿದ್ದು. ಎಲ್ಲಿ ಮುನ್ನಿ ಮನೆ. ಮಾಡ್ತೀಯನಾ? कितना है? कितना है? 200 100 रुपये ಅಂತ. मैं पूछती हूँ, रुकिए पूछती हूँ. आप फ़ोन पे वगैरह लेते हो? हाँ, फोन दीदी लेते हो ना? हमारे तो. ಸೊ ಅಲ್ಲಿ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಇತ್ತು. ಸೊ ನಾನು ಮತ್ತು ಧ್ರುವನ್ ಈ ಥರ ಆ್ಯಕ್ಟಿವಿಟಿ ಮಾಡಿ ನೆಕ್ಸ್ಟು ABC ವ್ಯಾಲಿ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ABC ವ್ಯಾಲ್ಯೂ ಅಂತಂದರೆ ಆರೋ ವ್ಯಾಲಿ, ಬೇತಾ ವ್ಯಾಲಿ ಆ್ಯಂಡ್ ದೆನ್ ಚಂದನ್ ವ್ಯಾಲಿ ಅಂತ ಇರುತ್ತೆ. ಸೊ ಆ್ಯಕ್ಚುಲಿ ನಾವು ಹೇಳಬೇಕಾಗಿದ್ದಂದರೆ BCಗೆ ಹೋಗಬೇಕಾಗಿತ್ತು, ಬಟ್ ABಗೆ ಹೋದ್ವಿ. ABCಗೆ ಒಂದು ರೇಟ್ ಇರುತ್ತೆ. ಅಲ್ಲಿ ನಿಮ್ಮದು ಓನ್ ಗಾಡಿ ತೊಗೊಂಡು ಹೋದ್ರೇ ಓಕೆ, ಬಟ್ ಈ ಥರ ನೀವು ಟ್ರಾವೆಲ್ಸ್ ಮೂಲಕ ಹೋದರೆ ಎಲ್ಲದಕ್ಕೂ ನೀವು ಎಕ್ಸ್ಟ್ರಾ ಪೇ ಮಾಡಬೇಕು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಮಾತ್ರ ನಿಮ್ಮ ಟ್ರಾವೆಲ್ಸ್ ಯೂಸ್ ಆಗುತ್ತೆ. ಸೊ ಇವಾಗ ಫಸ್ಟು ಅರೋವಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗೋಣ ಬನ್ನಿ.
ಅಚ್ಚಾ VALLEY. ಸೊ ಧ್ರುವನ್ ಎಲ್ಲಿ ಹೋಗ್ತಾ ಇದ್ದೀವಿ ನಾವು? ಆರೋ ವ್ಯಾಲಿ ಮತ್ತೆ ಬೇತಾ ವ್ಯಾಲಿ. ಓಕೆ, ಸೊ ಯಾರ್ಯಾರು ಟ್ರಿಪ್ಪಿಗೆ ಬರ್ತೀರೋ ಆರೋ ವ್ಯಾಲ್ಯೂ ಮತ್ತು ಬೇತಾ ವ್ಯಾಲ್ಯೂ ಎರಡೂ ನೋಡ್ಕೊಳ್ಳಿ. ಇಷ್ಟೊತ್ತಿಗಾಲೇ ಸ್ನೋ ಬಿದ್ದಿರ್ಬೇಕಂತ ಇವಾಗ ಬಿದ್ದಿಲ್ಲ, ಸೊ ಅದಕ್ಕೆ ಬಿಡ್ತಾ ಇದ್ದಾರೆ. ಹೋಗ್ತಾ ಇದ್ದೀನಿ ಆನ್ ದ ವೇ. ಧ್ರುವನ್, ಆರ್ ಯು ಎಂಜಾಯಿಂಗ್? Yes. Half yes, half no. Why? Because there's no snow. No? Anyway, tomorrow we are going to Gulmarg, right? So there we can see lots and lots and only snow. So far, did you enjoy? Yes. Resort है? You enjoyed? I'm waiting for Resort the है ना? snow. Resort है ना? Fall. Okay. So guys, see here. Horse riding की हाँ जी, कर लिया. इधर भी करनी है. नहीं, इधर नहीं करनी है, बस हो गया. कल से हॉर्स राइडिंग ही कर रहा हूँ. अच्छा, पूरा क्वीन है भाई. अगर हॉर्स राइडिंग करोगे भी ना तो बेता वैली में गार्डन है. यहाँ किधर है? Guys, this is Aro Valley. बैग अलग पड़ा. ಪುಷ್ಪತ್ರಿ ಕನ್ನಡಕ ಲಾನಿಂದ ಬಿಸಾಕ್ಬಿಟ್ಟ ಹಾಕೋ. ಈ ಬಿಸಿಲಲ್ಲಿ ಬಿಸಿಲಲ್ಲಿ ಹಾಕ್ಬೇಕು. ಇನ್ನು ಯಾವ್ದೆಲ್ಲ ಹಾಕ್ತೀಯ? ಇಲ್ಲೇ ನಾನು ಮುಚ್ಚಿನ ಅಲ್ಲಿ ನೋಡಿ ಸ್ನೋ ಇದೆ, ಎಲ್ಲಿ ಅಲ್ಲಿ ಮೇಲ್ಗಡೆ. ಲೋಕಲೈಟ್ಸ್ ಆಟ ಆಡ್ತಾ ಇದ್ದಾರೆ. ಗೈಸ್, ನಂಗೆ ಗೊತ್ತಿಲ್ಲ ಎಷ್ಟು ನಿಮಗೆ ಅದು ಕೇಳಿಸುತ್ತೆ ನಾನು ಮಾತಾಡಿದ್ದು. ನಾನು ಮೈಕೆಲ್ಲ ತಂದಿಲ್ಲ. ಬೈಕ್ ತಂದಿಲ್ಲ. ಹೆಂಗೆ ಮಾಡ್ತಾರೆ? ಹಿಂಗೆ ಅವ್ನು ಹಿಡ್ಕೊಂಡು ತಾನೆ ಟ್ರೈಪಾಡಲ್ಲಿ ಹಿಡಿತಾರೆ. ಟ್ರೈಪಾಡ್ ಹಿಡಿದ್ರು. ಗೈಸ್, ಫ್ರೂಟ್ಸ್ ಎಷ್ಟೊಂದಿದ್ದಾವೆ. मैंगो कैंडी है सर. मैंगो कैंडी है? अच्छा, पूरा कैंडी है? नहीं वहाँ के ड्राई फ्रूट्स है, प्लम्स है, एप्रिकॉट्स है, पीचेस है, मैंगो है, पाइनएप्पल है सर. यू कैन टेक ऑल मिक्स. ನಿಜ ಹೇಳ್ಬೇಕಂದ್ರೆ ನನಗೆ ಆರೋ ವ್ಯಾಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಏನು ವ್ಯೂ ನೋಡ್ತಾ ಇದ್ರಲ್ಲ, ಇದು ಬಿಟ್ಟರೆ ಅಲ್ಲಿ ಏನೂ ಇರಲಿಲ್ಲ. ಹಾಂ, ಅದೇ ಕಾಶ್ಮೀರಿ ಡ್ರೆಸ್ ಎಲ್ಲ ಹಾಕ್ಕೊಂಡು ನೀವು ಎಲ್ಲಿ ಯಾವ ಪ್ಲೇಸಿಗೆ ಹೋದ್ರೂ ನಿಮಗೆ ಕಾಶ್ಮೀರಿ ಡ್ರೆಸ್ ಹಾಕ್ಕೊಳ್ಳೋಕ್ಕೆ ಸಿಗುತ್ತೆ. ಆಮೇಲೆ ಅದು ನೀವು ಹಾಕ್ಕೊಂಡು ರೀಲ್ ಆದರೂ ಮಾಡ್ಬೋದು, ವಿಡಿಯೋ ಆದರೂ ಮಾಡ್ಬೋದು. ಸೊ ನನಗೆ ಇಲ್ಲ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇದ್ರ ಬದಲು ನಾವು ಚಂದನ್ ವ್ಯಾಲಿಗೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಸೊ ಇದಾದಮೇಲೆ ನಾವು ನೆಕ್ಸ್ಟು ಬೇತಾ ವ್ಯಾಲಿಗೆ ಹೋಗಿದ್ದೀವಿ. ಬೇತಾ ವ್ಯಾಲಿ ಚೆನ್ನಾಗಿದೆ, ನಿಜ ಹೇಳಬೇಕು. ಅಲ್ಲಿ ವರ್ತ್ ಗೋಯಿಂಗ್ ದೇರ್. ಸೊ ನಡಿ ಅಲ್ಲಿ ಹೋಗೋಣ. ಸೊ ಬೇತಾ ವ್ಯಾಲಿ ಹೋಗುವಾಗ ಈ ರಿವರ್ ಸಿಗುತ್ತೆ. ಅಲ್ಲಿ ನೋಡಿ ಅದೆಲ್ಲ ಫ್ರೋಝನ್ ಆಗಿದೆ. ಅದಕ್ಕೆ ಸ್ವಲ್ಪ ನಾವು ಕೆಳಗಿಳಿದ್ಬಿಟ್ಟು ಅಲ್ಲಿ ಪಿಕ್ಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ಸೊ ಬೇತಾ ವ್ಯಾಲಿ ವರ್ತ್ ವಾಚಿಂಗ್ ಅಂತ ಹೇಳ್ತೀನಿ ದ್ಯಾನ್ ಆರೋ ವ್ಯಾಲಿ. ಅದನ್ನ ಬಿಟ್ಟರೆ ಚಂದನ್ ವ್ಯಾಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ಸ್ನೋ ತುಂಬ ಕಡಿಮೆ ಇದೆ, ನೀವೆಲ್ಲ ನ್ಯೂಸಲ್ಲೆಲ್ಲ ನೋಡಿರ್ತೀರ. ಸೊ ನೋಡಿ, ಇದು ಬೇತಾ ವ್ಯಾಲಿಗೆ ನಾವು ಎಂಟ್ರ್ ಆಗಿದ್ದೀವಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ಹಾಗೆ ಅಲ್ಲಿ ನದಿ ಕೂಡ ಇದೆ. ನಾವೇನಲ್ಲಿ ನದಿ ನೋಡ್ತಾ ಇದ್ವಲ್ಲ, ಅದೇ ನದಿ ಇಲ್ಲಿ ಬಂದಿದೆ. ಬಟ್ ಪ್ರಾಪರಾಗಿ ನೀವು ಡಿಸೆಂಬರ್ ಫಸ್ಟ್ ವೀಕು ಇಲ್ಲ ಜಾನ್ ಲಾಸ್ಟ್ ವೀಕ್ ಬಂದರೆ ಎಲ್ಲ ಫ್ರೋಝನ್ ಸಿಗುತ್ತೆ. ಏನು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ. ಇಲ್ಲೆಲ್ಲ ಐಸ್ ಇರುತ್ತಂತೆ, ಅಂದರೆ ಸ್ನೋ ಬಿದ್ದಿರುತ್ತೆ. ಸಖತ್ ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸು. ನೀವು ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ. ಸೇಮ್ ಟೈಮ್ ಡಿಸೆಂಬರ್ ಲೈಕ್ 2023 ಯಾವ ಥರ ಇತ್ತು. ಇವಾಗೆಲ್ಲ ಸ್ವಲ್ಪ ಡ್ರೈ ಇತ್ತು, ಯಾಕೆಂದರೆ ಸ್ನೋ ಫಾಲೇ ಇಲ್ಲ ಅಂತೆ. ಸೊ ಮೋಸ್ಟ್ಲಿ ಲೈಕ್ ಹೇಳ್ತಾರಲ್ವ, ಪೊಲ್ಯೂಷನಿಂದ ಮತ್ತು ತುಂಬಾ ವೆದರೆಲ್ಲ ತುಂಬಾ ಕೆಟ್ಟು ಹೋಗಿದೆ. ಸೊ ಈ ಥರ ಎಲ್ಲ ನೋಡಿ ತುಂಬ ಒಂಥರ ಯಾವ ಥರ ಇತ್ತು ಅಂತಂದರೆ, ಇದು ಬಂದು ಒಂದು ಪಾರ್ಕ್ ಆಯಿತಾ. ಸೊ ನೀವು ಪಾರ್ಕಲ್ಲಿ ಸ್ನೋ ಬಿದ್ದಿರುತ್ತೆ.
ಇಲ್ಲ ನೀವು ಸಮ್ಮರ್ ಟೈಮಲ್ಲಿ ಬಂದರೆ ಎಲ್ಲ ಸಾಕಾಗಿ ಗ್ರೀನ್ರಿ ಮತ್ತು ಫ್ಲವರ್ ಆಗಿರುತ್ತೆ, ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ. ಸೊ ನಾವು ಇದನ್ನು ಎಂಜಾಯ್ ಮಾಡಿದ್ವಿ. ಅಲ್ಲಿ ನೋಡಿ ಪಕ್ಕದಲ್ಲೇ ನದಿ ಇರೋದು. ಸೊ ನದಿಲೆಲ್ಲ ಸ್ನೋ ಬಿದ್ದಿರುತ್ತೆ ಮತ್ತು ನದಿ ಎಲ್ಲ ಫುಲ್ಲು ನೋಡಿ ಅದೇ ನದಿ ಫ್ರೋಝನ್ ಆಗಿರುತ್ತಂತೆ, ಎಲ್ಲ ಫ್ರೋಝನ್ ವಾಟ್ರ್ ಇರುತ್ತೆ. ಸೊ ಬ್ಯೂಟಿಫುಲ್ ಆಗಿರೋ ಪ್ಲೇಸು. ಇವಾಗ ಹೋದ್ರೂ ನಮಗೆ ತುಂಬಾ ಇಷ್ಟ ಆಯಿತು. ನೀವು ತುಂಬ ಸ್ನೋ ಇದ್ದಾಗ ಹೋದ್ರಿ ಅಥವಾ ಸಮ್ಮರಲ್ಲಿ ಹೋದರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಗೈಸ್. ಸೊ ಇದರೊಟ್ಟಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ಬೇತಾ ವ್ಯಾಲಿಯಿಂದ ನಾವು ರೂಮ್ಗೆ ಹೋದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಶ್ರೀನಗರ್ ವ್ಲಾಗ್ ಇರುತ್ತೆ. ಸೊ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.